ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಸ್ತೆಯ ಹಂಸ ಕಾಣದೆ ಬೈಕ್ನಿಂದ ಬಿದ್ದು ಯುವತಿ ಸಾವಿಗೀಡಾಗಿದ್ದಾಳೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. 23 ವರ್ಷದ ಪ್ರಿಯ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಇನ್ನು ಸ್ವಾತಿ 24 ವರ್ಷ, ಇವರು ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸ್ವಾತಿಯನ್ನ ರವಾನೆ ಮಾಡಲಾಗಿದೆ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿರುವಂತಹ ಅಪಘಾತ ಇದು. ನೋಡಿ, ರಸ್ತೆಯಲ್ಲಿರುವಂತಹ ಹಂಸ ಅಂದಾಗ ಹಂಸು ಬೇಕಾದಷ್ಟು ಹಾಕ್ಬಿಡ್ತಾರೆ ಕಾಮಗಾರಿಯ ಸಂದರ್ಭದಲ್ಲಿ. ಬಟ್ ಸುತ್ತಮುತ್ತ ಮರಗಳಿತ್ತು, ಮಗದೊಂದು ಕಾಣುವು, ಬಿಸಿಲಿನ ಜಳವು ಆ ಹಂಸಗಳಲ್ಲಿರೋದೇ ಕಾಣುವುದಿಲ್ಲ. ಆ ಹಂಸಿದ್ದಾಗ ಅಲ್ಲಿ ಪಟ್ಟೆ ಮಾರ್ಕ್ ಹಾಕಿದ್ರೆ ಅಲ್ಲಿ ಹಂಸಿದೆ ಅನ್ನೋದು ಗೊತ್ತಾಗುತ್ತೆ. ಕೆಲವೊಂದು ಲೈಟಿಂಗ್ ಫೆಸಿಲಿಟೀಸ್ನ ಕೆಲವೊಂದು ಮುಖ್ಯ ರಸ್ತೆಗಳಲ್ಲಿ ಮಾಡಿರ್ತಾರೆ, ಅದು ಹಂಸ ಅಲ್ಲಿದೆ ಅನ್ನೋದಕ್ಕೆ ಒಂದು ಗುರುತು. ಆದರೆ ಈ ಪ್ರಕರಣವನ್ನು ನೋಡಿ, ಆ ರಸ್ತೆಯ ಹಂಸೇ ಕಾಣದೆ ಬೈಕಿನಿಂದ ಬಿದ್ದು ಬಾಳಿ ಬದುಕಬೇಕಾಗಿದ್ದಂಥ 23 ವರ್ಷದ ಪ್ರಿಯ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಇನ್ನು ಸ್ವಾತಿ 24 ವರ್ಷ, ಇವರು ಗಾಯಗೊಂಡಿದ್ದಾರೆ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಆಗಿರುವಂತಹ ಅಪಘಾತ ಇದು. ಇದರ ಜೊತೆಗೆ ನೋಡಿ, ಇನ್ನೊಂದು ಗಮನಿಸಬೇಕು, ಹೆಲ್ಮೆಟ್ ಧರಿಸ್ತಿದ್ರೆ ಪ್ರಾಣ ಉಳಿತಾ ಇತ್ತು. ಹೆಲ್ಮೆಟ್ ಧರಿಸದೆ ಬುಲೆಟ್ ರೈಡ್ ಮಾಡ್ತಾ ಇದ್ದ ವೇಳೆ ಆಗಿರುವಂತಹ ಅವಘಡ ಇದು. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಬ್ರು ಮಕ್ಕಳಲ್ಲಿ ಇವಳೇ ಚಿಕ್ಕಳು ಅಂತ ಕಾಣಿಸುತ್ತೆ. ಹಂಗಾಗಿ ಅವರು ಏನೋ ಫ್ರೆಂಡ್ ಮನೆಗೆ ಹೋಗ್ಬೇಕಾದ್ರೆ ಆಕಸ್ಮಿಕವಾಗಿ ಈ ಜಿಲ್ಲಾಡಳಿತ ಹಂಸನ್ನ ಹಾಕಿದೆ. ಹಂಸನ್ನ ಅದು ಸರಿಯಾಗಿ ನಿಯಮ ಪದಕಗಳು ಇಲ್ಲದ್ರಿಂದ ಅವರು ಆ ಸ್ಪೀಡ್ 5 ಗಂಟೆ 6 ಗಂಟೆಲ್ಲ ಹೋಗ್ಬಿಟ್ಟು ಆಕ್ಸಿಡೆಂಟ್ ಆಗೈತಿ. ಹೋಗ್ಬಿಟ್ಲು ನನ್ನ ಮಗ ಜಮ್ಮು ಕಾಶ್ಮೀರಲ್ಲಿ ಅಲ್ಲಿಗೆ ಡ್ಯೂಟಿಗೆ ಹೋಗ್ಯಾನೆ. ಹಿಂಗೆ ಮಾಡ್ಕೆ ಕೂತ್ಕೊಂಡ್ರೆ ಮೇಡಮ್ ನಾವು ಏನು ಮಾಡೋದು? ಇಂಥದ್ದಕ್ಕೆ ಹೋಗ್ತೀನಿ ಅಂತ ನೀವು ಹೇಳೋದಿಲ್ಲ. ಯಾರಿಗೂ ಗೊತ್ತಿಲ್ಲ, ತಂದೆ ತಾಯಿಗೂ ಗೊತ್ತಿಲ್ಲ, ಅಮ್ಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಹಿಂಗೆ ಮಾಡ್ಕೊಬಿಟ್ಟಾರೆ ಸರ್. ನನ್ನ ಮೊಮ್ಮಗ ಎಲ್ಲಿಗೆ ಹೋಗ್ತಾ ಇದ್ರು, ಏನೋ ಫ್ರೆಂಡ್ಸ್ ಮನೆಗೆ ಏನೋ ಹೋಗ್ತಾ ಇದ್ರು, ಏನು ಅಂತ ಗೊತ್ತಿಲ್ಲ. ಏನೋ ಹಂಸ ಬಂದಾಗ ಅಚಾನಕ್ ಅದಕ್ಕೆ ಏನೋ ಹಂಸಿಗೆ ಅಂದ್ರೆ ಹಂಸ ನೋಡ್ಲಿಕ್ಕೆ ಏನೋ ಸಿಗ್ನಲ್ ಇಲ್ಲದ ಕಾರಣ ಹಂಸ ನೋಡ್ಲಿಕ್ಕೆ, ಯಾಕೆಂದ್ರೆ ಮೊದಲೇ ಸಿಗ್ನಲ್ ಕೊಡ್ತಾರೆ, ಇಲ್ಲ ವೈಟ್ ಲೈನ್ ಏನಾದ್ರೂ ಒಂದು ಡೈರೆಕ್ಷನ್ ಇರುತ್ತೆ, ಇಲ್ಲಿ ಮುಂದೆ ಬರೋ ರೋಡ್ನಲ್ಲಿ ಹಂಸ ಇದೆ ಅಂತ. ಅದು ಇವರಿಗೆ ಗೊತ್ತಾಗಿಲ್ಲ, ಸಿಗ್ನಲ್ ಇಲ್ಲದ ಕಾರಣದಿಂದ ಗೊತ್ತಾಗಿಲ್ಲ. ಸ್ಪೀಡಲ್ಲಿ ಗಾಡಿ ಹೋಗ್ತಾ ಇದ್ದಾಗಿಂದ ಇವರು ಹೋಗ್ತಾ ಇರೋ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಸಾವೆ ನೀಡ್ತಾರೆ. ಪ್ರತಾಪ್, ಯಾವಾಗಾಗಿದ್ದು ಘಟನೆ? ಯುವತಿಯರಿಬ್ರು ಒಂದೇ ಬೈಕ್ನಲ್ಲಿ ರೈಡ್ ಮಾಡ್ತಿದ್ರ, ಹೆಲ್ಮೆಟ್ ಧರಿಸಿರ್ಲಿಲ್ವಾ? ಏನಿದೆ ಮಾಹಿತಿ? ದಿವ್ಯಶ್ರೀ ಅಂತಂದ್ರೆ ಚಲಿಸುತ್ತಿದ್ದಂತಹ ಬೈಕ್ನಿಂದ ಬಿದ್ದು ಯುವತಿ ಸಾವನ್ನಪ್ಪಿ ಮತ್ತೋರ್ವ ಯುವತಿ ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಹಾಸನ ನಗರದ ಹೊರವಲಯದಲ್ಲಿರುವಂತಹ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿರುವಂತದ್ದು. ನಿನ್ನೆ ರಾತ್ರಿ ಆ ಘಟನೆ ನಡೆದಿರುವಂತದ್ದು. ಏನು ಸತ್ಯಮಂಗಲ ಬಡಾವಣೆಯ 23 ವರ್ಷದ ಪ್ರಿಯಾ ಎಂಬ ಯುವತಿ ಸಾವನ್ನಪ್ಪಿರುವಂತದ್ದು. ಮತ್ತೋರ್ವ ಯುವತಿ ಸ್ವಾತಿ 24 ವರ್ಷ, ಈಕೆ ಗಂಭೀರವಾಗಿ ಗಾಯಗೊಂಡಿದ್ದು, ಈಕೆಯನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿರುವಂತದ್ದು. ಒಂದು ಅಂದ್ರೆ ಏನು ಸತ್ಯಮಂಗಲದಿಂದ ನಗರದ ಬೇರೆ ಕಡೆಗಳಲ್ಲಿ ಬೈಕ್ ರೈಡಿಂಗ್ ಅಂತ ಹೋಗಿ ಬೈಕ್ ನಲ್ಲಿ ಇಬ್ರು ಕೂಡ ಸವಾರಿ ಮಾಡ್ತಾ ಇರ್ತಾರೆ. ಮುಂದೆ ಏನು ಪ್ರಿಯಾ ಇದ್ದಾಳೆ, ಪ್ರಿಯಾ ಬೈಕ್ ಅನ್ನ ಓಡಿಸ್ತಾ ಇರ್ತಾಳೆ, ಹಿಂದೆ ಸ್ವಾತಿ ಬೈಕ್ ನ ಹಿಂದೆ ಕೂತಿರುವಂತದ್ದು. ಬುಲೆಟ್ ಬೈಕ್ ನಲ್ಲಿ ಓಡಾಟವನ್ನ ಮಾಡ್ತಿದ್ದು, ಹೆಲ್ಮೆಟ್ ಕೂಡ ಧರಿಸಿರ್ಲಿಲ್ಲ ಅಂತ ಹೇಳಿ ಕೇಳಿ ಬರ್ತಿರುವಂತದ್ದು. ಮತ್ತೊಂದ್ ಕಡೆ ಏನು ಕೈಗಾರಿಕಾ ಪ್ರದೇಶದಲ್ಲಿ ಹಂಪ್ ಏನಿದೆ, ಹಂಪು ಕಾಣದೆ ಬೈಕು ಸ್ಕಿಡ್ ಆಗಿ ಬಿದ್ದಿದೆ. ನೆಲಕ್ಕೆ ಬಿದ್ದಂತ ಸಂದರ್ಭದಲ್ಲಿ ಸ್ಥಳದಲ್ಲೇ ಸ್ವಾತಿ ಗಂಭೀರವಾಗಿ ಗಾಯಗೊಂಡ್ರೆ ಪ್ರಿಯಾ ಸಾವನ್ನಪ್ಪಿರುವಂತದ್ದು. ಸದ್ಯ ಏನು ಆಸ್ಪತ್ರೆಯ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಒಂದ್ ಕಡೆ ಪ್ರಿಯಾ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿರುವಂತ, ಯಾಕಂದ್ರೆ ಅವರ ತಂದೆ ಜಮ್ಮು ಕಾಶ್ಮೀರದಲ್ಲಿ ಕೆಲಸವನ್ನ ಮಾಡ್ತಿರುವಂತದ್ದು. ಆದ್ರೆ ಇಲ್ಲಿ ಆಕೆ ಫ್ರೀಡಮ್ ಆಗಿ ಓಡಾಡ್ಕೊಂಡಿದ್ದಂತವಳು ಮತ್ತೆ ಧೈರ್ಯವಂತೆ ಕೂಡ ಇದ್ಲು, ಹಾಗಾಗಿ ಬುಲೆಟ್ ಬೈಕ್ ಅನ್ನ ಓಡಾಡ್ಕೊಂಡಿದ್ದು. ಆದ್ರೆ ಯಾರಿಗೂ ಕೂಡ ಹೇಳ್ದಲ್ಲೇ ಫ್ರೆಂಡ್ಸ್ ಜೊತೆ ಹೋಗಿ ಈ ರೀತಿ ಸಾವನ್ನ ತಂದ್ಕೊಂಡಿದ್ದಾಳೆ ಅಂತ ಹೇಳಿ ಕುಟುಂಬಸ್ಥರು ಕೂಡ ಕಣ್ಣೀರನ್ನ ಹಾಕ್ತಿರುವಂತದ್ದು. ದಿವ್ಯಶ್ರೀ, ರೈಟ್, ಥ್ಯಾಂಕ್ ಯು ಮಾಹಿತಿಗಾಗಿ ಪ್ರತಾಪ್.